ರೇಖಾಚಿತ್ರಂ. ಇದರಲ್ಲಿ ಆಸಿಫ್ ಅಲಿ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಮಲಯಾಳಂ ಸಿನಿಮಾ. ಈಗ ಈ ಸಿನಿಮಾ ಕನ್ನಡದಲ್ಲಿ ಡಬ್ ಮಾಡಿ ಸೋನಿ ಲೈವ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಬ್ಬ ವ್ಯಕ್ತಿ ಒಂದು ಕಾಡಿಗೆ ಹೋಗಿ ಅವನು ಹಾಗೆ ಅವನ ಫ್ರೆಂಡ್ ಹಾಗೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸೇರಿ ತುಂಬ ದಿನಗಳ ಹಿಂದೆ ಒಂದು ಮರ್ಡರ್ ಮಾಡಿದ್ದೆವು, ಆ ಕೊಲೆ ಮಾಡಿದ ಬಾಡಿಯನ್ನು ಇದೇ ಪ್ಲೇಸ್ನಲ್ಲಿ ಮುಚ್ಚಿ ಹಾಕಿದ್ದೀವಿ ಅಂತ ಹೇಳ್ತಾರೆ. ನಿಜವಾಗಿಯೂ ಇವರೆಲ್ಲ ಯಾರು, ಹಾಗೆ ಇವರು ಕೊಲೆ ಮಾಡಿದ ವ್ಯಕ್ತಿ ಯಾರು, ಆ ವ್ಯಕ್ತಿಯನ್ನು ಸಾಯಿಸೋಕೆ ರೀಸನ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದು ಇದರ ಕತೆ ಆ್ಯಂಡ್ ಸ್ಕ್ರೀನ್ ಪ್ಲೇ. ಒಂದು ನಾರ್ಮಲ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಇರಬೇಕಾದ ಪ್ರತಿ ಎಲಿಮೆಂಟ್ಸ್ ಕೂಡ ಆನ್ ಪಾಯಿಂಟ್ ಇದರಲ್ಲಿ ಇರುತ್ತೆ. ಹಾಗೆ ಸಿನಿಮಾದಲ್ಲಿ ಒಬ್ಬ ನಾರ್ಮಲ್ ಪೊಲೀಸ್ ಆಫೀಸರ್ ಫೇಸ್ ಮಾಡೋ ಎಲ್ಲ ಎಲಿಮೆಂಟನ್ನು ಬಹಳ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟ್ ರಿವೀಲ್ ಒಂದೊಳ್ಳೆ ಸರ್ಪ್ರೈಸ್ ಮಾಡುತ್ತೆ. ಹಾಗೆ ಸಿನಿಮಾದಲ್ಲಿ ಕೆಲವೊಂದು ಕಡೆ ಡ್ರ್ಯಾಗ್ ಆಗ್ತಿದೆ ಅನ್ನೋ ಟೈಮ್ನಲ್ಲಿ ಒಂದು ಹೊಸ ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ತರ್ತಾರೆ, ಅದು ವರ್ಕೌಟ್ ಕೂಡ ಆಗುತ್ತೆ. ಮೇಜರಾಗಿ ಸಿನಿಮಾದಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದು ಒಂದು ಚಾಲೆಂಜ್ ಆ್ಯಂಡ್ ಟ್ವಿಸ್ಟ್ನ ಕ್ರಿಯೇಟ್ ಮಾಡಿ ಹೀರೋನ ಜೊತೆ ನಾವು ಕೂಡ ಆ ಟ್ವಿಸ್ಟ್ನ ಸಾಲ್ವ್ ಮಾಡೋ ರೀತಿ ಮಾಡ್ತಾರೆ. ಸಿನಿಮಾದಲ್ಲಿ ಒಳ್ಳೆ ಗೆಸ್ ಗೇಮ್ನ ಆಡಿಸುತ್ತಾರೆ ಅಂತೀನಿ. ಹಾಗೆ ಸಿನಿಮಾದ ಸ್ಟೋರಿ ಸೆಟಪ್ ಕೂಡ ಪ್ರಾಪರ್ ಆಗಿತ್ತು ಅಂತೀನಿ. ಆ್ಯಂಡ್ ಸಿನಿಮಾದಲ್ಲಿ ಇರೋ ವಿಲನ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತೀನಿ. ಆ್ಯಂಡ್ ಸಿನಿಮಾದಲ್ಲಿದ್ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಲೆವೆಲ್ಗೆ ಓಕೆ ಅಂತೀನಿ. ಆ್ಯಂಡ್ ಸಿನಿಮಾದ ಸಾಂಗ್ಸ್ ನನಗೇನೋ ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅನಿಸ್ತು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ, ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಸ್ಟೋರಿ ಸಿಂಪಲ್ ಆಗಿ ಸ್ಲೋ ಆಗಿರುತ್ತೆ. ಸಿನಿಮಾದಲ್ಲಿ ಸ್ಟೋರಿ ಹಾಗೆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತುಂಬ ಟೈಮ್ ತಗೊತಾರೆ. ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿದಾದ್ಮೇಲೆ ಸ್ಟೋರಿ ಪಿಕಪ್ ತಾಣುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ಸ್ಟೋರಿ ಟೆಲ್ಲಿಂಗ್ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೋದಾಗಿತ್ತು ಅನಿಸ್ತು. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಯೂನಿಕ್ ಆಗಿರೋ ಒಂದೊಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಅಂತೀನಿ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ನ ಇಷ್ಟಪಡೋರು ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.